ವಿವೇಕರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಪೂಜ್ಯ ಮಾತಾಜಿಯವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಎಲ್ಲರಿಗೂ ನನ್ನ ನಮಸ್ಕಾರ. ನಾಳೆ ಏಕಾದಶಿ. ಏಕಾದಶಿ ಅಂದರೆ ನಾವು ವಿಶೇಷವಾಗಿ ಅವತ್ತಿನ ದಿನ ರಾಮನ ಪೂಜೆ, ರಾಮನ ಭಜನೆ, ರಾಮನಾಮ ಸಂಕೀರ್ತನೆ ಎಲ್ಲ ಮಾಡ್ತಿರ್ತೀವಿ. ಅವತ್ತಿನ ದಿನ ಉಪವಾಸ ಇರೋರು ಇರ್ತಾರೆ. ಉಪವಾಸ ಅಂದರೆ ದೇವರಿಗೆ ಹತ್ತಿರ ಆಗೋದು. ಉಪ ಅಂದರೆ ಹತ್ತಿರ, ವಾಸ ಅಂದರೆ ನಾವು ಆ ದೇವರ ಹತ್ರ ಇರೋದು. ಕೆಲವೊಬ್ಬರು ಏನೂ ತಿನ್ನ ನೀರು ಸಹ ಕುಡಿದಂಗೆ ಉಪವಾಸದಿಂದ ಸಂಜೆ ಉಪವಾಸ ಬಿಡೋರು ಇರ್ತಾರೆ. ಕೆಲವೊಬ್ಬರು ಹಣ್ಣು ಹಾಲು ಅಂಥದ್ದು ತಗೊಳ್ತಿರ್ತಾರೆ. ಕೆಲವೊಬ್ಬರು ಅನ್ನನೇ ಒಂದೇ ತಗೊಳ್ತಾರೆ, ಉಳಿದಿದ್ದೆಲ್ಲ ಮಾಡ್ಕೊಳ್ತಾರೆ. ಆ ಥರನೂ ಏಕಾದಶಿ ದಿನ ಮಾಡ್ತಾ ಇರ್ತೀವಿ. ನಾವು ತಿಂಗಳಿಗೆ ಒಂದ್ಸಾರಿ ಏಕಾದಶಿ 2 ಬರುತ್ತೆ ಏಕಾದಶಿ. ಅವತ್ತಿನ ದಿನ ಸುಮ್ಮನೆ ಆದರೆ ಇರೋದಿಲ್ಲ. ಒಂದು ದೇವರ ಹೆಸರಿನ ಮೇಲೆ ಆದ್ರೂ ನಾವು ಒಂದು ದಿನ ಉಪವಾಸ ಮಾಡಿ ಭಕ್ತಿಯಿಂದ ದೇವರಿಗೆ ಏಕಾದಶಿ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಪೂರ್ವಕವಾಗಿ ಧ್ಯಾನ ಜಪ ಅವತ್ತಿನ ದಿನ ವಿಶೇಷ ಇರುತ್ತೆ. ನಾವು ಒಂದು ಸಾರಿ ಜಪ ಮಾಡಿದ್ರೆ ಅದಕ್ಕೆ ವಿಶೇಷ ಫಲ. ನಾವು ದಿನಕ್ಕೆ ಒಂದು ಸಾರಿ 2 ಸಾರಿ ಮಾಡಿದ್ರೆ ಒಂದು ಸಾರಿ ಮಾಡಿದ್ರೆ ಎರಡು ಪಟ್ಟು ಫಲ ಸಿಗುತ್ತೆ. ಅವತ್ತಿನ ದಿನ ವಿಶೇಷ ಜಪ ಧ್ಯಾನ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ಬಿಡ್ತಾರೆ. ಈಗ ರಾಮ ಎಲ್ಲದಕ್ಕೂ ಅವನು ಎಲ್ಲ ಥರ ಕಷ್ಟಗಳು ಸಂಕಟಗಳನ್ನು ಪರಿಹಾರ ಮಾಡಿದನು ಅಂತ ಹೇಳ್ತೀವಿ. ಹಂಗಾಗಿ ಅವತ್ತಿನ ದಿನ ಏಕಾದಶಿ ದಿನ ವಿಶೇಷವಾಗಿ ರಾಮನ ಪೂಜೆ ಮಾಡ್ತಾರೆ, ರಾಮನ ಸಂಕೀರ್ತನೆಗಳಾಡ್ತಾರೆ, ರಾಮನ ಭಜನೆಗಳಾಡ್ತಾರೆ. ಹೀಗಾಗ್ಬಿಟ್ಟು ನಾವು ಎಲ್ಲರೂ ರಾಮನ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ತಿಳ್ಕೊಂಡು ರಾಮನ ಭಜನೆಗಳು ಆಡೋಣ, ರಾಮನ ಜೊತೆಗೆ ಪಾತ್ರರಾಗೋಣ. ನಾವು ಈ ಥರನಾದರೂ ಉಪವಾಸ ಮಾಡಿ ದೇವರಿಗೆ ಹತ್ರ ಆಗೋಣ. ಉಪವಾಸ ಅಂದರೆ ಏನೂ ಇರದಂಗೆ ನಿರಾಹಾರ ನಿರ್ಜಲ ಉಪವಾಸ ಮಾಡ್ತಾರೆ ಅಂತಲ್ಲ, ಕೆಲವೊಬ್ರು ಮಾಡ್ತಾರೆ. ಕೆಲವೊಬ್ರು ಈಗಲೂ ನಿರ್ಜಲ ಉಪವಾಸನೇ ಮಾಡ್ತಾರೆ ಏಕಾದಶಿ ದಿನ. ಅಷ್ಟೊಂದು ಪ್ರೇಮ್ ಅಂತ ಬರ್ತಾನೆ ನೋಡ್ರಿ ಒಬ್ಬರು. ಸಾಧ್ಯವಾದಷ್ಟು ಎಲ್ಲರೂ ಎಷ್ಟಾಗುತ್ತೋ ಅಷ್ಟು ದೇವ್ರಿಗೆ ಹತ್ತಿರ ಆಗೋಣ. ಉಪವಾಸದ ಮೂಲಕ ದೇವರಿಗೆ ಹತ್ತಿರ ಆಗಿಬಿಟ್ಟು ದೇವರ ಕೃಪೆಗೆ ಪಾತ್ರರಾಗೋಣ.